ಗುಡ್ ಮಾರ್ನಿಂಗ್ ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಎಣ್ಣೆ ಎಲ್ಲ ಸಂಡೇ ಫುಲ್ ರೆಸ್ಟು. ಸಂಡೇ ಬರಬೇಕಾದ್ರೆ ನಾವು ಅದು ಮಾಡೋಣ ಇದು ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೋತೀವಿ, ಬಟ್ ಏನೂ ಆಗಲ್ಲ. ಸೊ ನೆನ್ನೆ ನನಗೂ ಹಾಗೆ ಆಯಿತು. ಸೊ ಒಂದೆರಡು ಮೂರು ಕಡೆ ಹೊರಗಡೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಆದರೆ ವೀಕಲ್ಲಿ ಸೊ ಅನಿಸುತ್ತೆ, ಸೊ ಸಂಡೇ ಬರಲಪ್ಪ, ಸೊ ಅಲ್ಲೋಗೋಣ ಇಲ್ಲೋಗೋಣ ಅಂತ. ಬಟ್ ಸಂಡೇ ಬಂದಾಗ ಎಲ್ಲೋ ಹೋಗೋಕ್ಕಾಗಲಿಲ್ಲ. ಸೊ ನಂದು ಹಾಗೆ ಆಗ್ತಾಯಿದೆ, ನಿಮಗೂ ಹಾಗೇನಾ ಕಮೆಂಟ್ ಮಾಡಿ. ಸೊ ಇವತ್ತು ನಿನ್ನೆ ರಾತ್ರಿ ಎಲ್ಲ ತುಂಬ ಮಳೆ ಬಂದಿದೆ. ಸೊ ಹಾಗಾಗಿ ಪಾಟ್ಗೆಲ್ಲ ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇಲ್ಲ. ಬಟ್ ಪಾಟಲ್ಲಿ ಇವತ್ತು ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮಳೆ ಸ್ಟಾರ್ಟ್ ಆದಾಗ ಹೂಗಳು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ದಾಸವಾಳ ಚೆನ್ನಾಗಿ ಬಿಟ್ಟಿದೆ. ಅದ್ರ ಜೊತೆಗೆ ಸ್ಫಟಿಕ ಹೂ ನನಗೆ ತುಂಬಾ ಇಷ್ಟವಾದ ಕಲರ್. ಇದು ತುಂಬಾ ಖುಷಿಯಾಗುತ್ತೆ ನಮ್ಮ ಗಿಡದಲ್ಲಿ ಈ ಥರ ಹೂಗಳು ಬಿಟ್ಟಾಗ. ಹೂವು, ತರಕಾರಿ, ಹಣ್ಣು ನಾವು ಬೆಳೆಸಿದಂತಹ ಗಿಡದಲ್ಲಿ ಬಿಟ್ಟಾಗ ತುಂಬ ಖುಷಿಯಾಗುತ್ತೆ. ಇನ್ನಿವತ್ತು ವಾರ ಮಳೆ ಬೇರೆ ಬಂದಿದೆ. ಪೂರ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಸೊ ನಾನು ಕೂಡ ರೆಡಿಯಾಗಿ ಬೇಗ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ನನ್ನ ಮಗಳು ಕಾಲೇಜ್ ಇದೆ, ಇನ್ನು ನಾನು ಆಫೀಸ್ ಇದೆ. ಆಫೀಸಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ ಬೇರೆ ಇಟ್ಕೊಂಡಿದ್ದೀವಿ. ಯಾಕೋ ಮಳೆ ಬರೋ ಆಗಿದೆ. ಮಳೆ ಬರದೇ ಇರಲಪ್ಪ, ಮಧ್ಯಾಹ್ನ 1 ಗಂಟೆವರೆಗೂ ಮಳೆ ಬೇಡ, ಆಮೇಲೆ ಬರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ನಮ್ಮ ಹೆಂಗಸರ ಮೊದಲನೇ ಕೆಲಸ ಎಲ್ಲ ಕಡೆ ಕ್ಲೀನ್ ಮಾಡೋದು. ಸೊ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡೋದು. ಸೊ ನಮ್ಮಲ್ಲಿ 2 ಕಡೆ ಇದೆ, ಒಂದು ಕೆಳಗಡೆ ಬಾಗಿಲಿಗೆ, ಇನ್ನೊಂದು ಇಲ್ಲಿ. ಸೊ 2 ಕಡೆ ನೀಟಾಗಿ ರಂಗೋಲಿ ಬಿಡುವ. ನೋಡಿ, ಕಪ್ಪುಗಲ್ಲು ಸ್ವಲ್ಪ ನೀರಾಗಿ ತೊಳೆಯೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಇದ್ದಾಗ ರಂಗೋಲಿ ಬಿಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಎಸ್, ಪುಟ್ಟು ರಂಗೋಲಿ, ತುಂಬ ದೊಡ್ಡದಾಗೂ ಏನು ಬೇಡ, ನೀಟಾಗಿ ಚೆನ್ನಾಗಿ ಇಲ್ಲೇ ಬಿಡುವ. ಎಸ್, ಆ ಕಪ್ಪು ಕಲ್ಲರ್ಗೆ ವೈಟ್ ರಂಗೋಲಿ ಚೆನ್ನಾಗಿ ಎದ್ದು ಕಾಣಿಸುತ್ತಿದೆ. ಸೊ ರಂಗೋಲಿ ಏನು ಅಂದರೆ ಮೊದಲು ನನಗೆ ಎಷ್ಟು ಬಿಡೋಕ್ಕೆ ಬರ್ತಿರಲಿಲ್ಲ. ಸೊ ಈ ಥರ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಿಟ್ಟು ಚೆನ್ನಾಗಿ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಇವಾಗ ಎಷ್ಟು ಥರ ರಂಗೋಲಿ ಬೇಕಾದ್ರೂ ಬಿಡ್ತೀನಿ. ಎಸ್, ಸಿಂಪಲ್ಲಾಗಿ ಇಷ್ಟೇ ಸಾಕು, ಜಾಸ್ತಿನೂ ಏನು ಬೇಡ. ಸಿಂಪಲ್ ರಂಗೋಲಿ ಇಲ್ಲ ಆಯಿತು. ಇನ್ನು ಕೆಳಗಡೆ ಬೇರೆ ಹೋಗಬೇಕು. ಸೊ ಅಲ್ಲೂ ಕೂಡ ಹೋಗಿ ರಂಗೋಲಿ ಬಿಡುವ. ಇವತ್ತು ವಾರ ಸಿಂಪಲ್ಲಾಗಿ ವಾರದ ರಂಗೋಲಿ ಸಾಕು, ಸಿಂಪಲ್ಲಾಗಿ ಸಾಕು. ಕೆಳಗಡೆ ಹೋಗುವ ಬನ್ನಿ. ಇನ್ನು ಇದು ನಮ್ಮ ಕೆಳಗಡೆ ರೋಡಲ್ಲಿ ನೀಟಾಗಿ ಎಲ್ಲ ಪೂರ್ತಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಾನು ಕೂಡ ನೀಟಾಗಿ ಇಲ್ಲಿ ಬಾರ್ಡರ್ ರಂಗೋಲಿ ಬೇಡ ಅಂತೇಳಿ ಬಿಡ್ತಾಯಿದ್ದೀನಿ. ಸೊ ಅದಕ್ಕೆ ಅಂತೇಳಿ ಒಂದು ಸ್ಟೇರ್ ಕೇಸ್ ಇದೆ ಚಿಕ್ಕದು. ಸೊ ಅಲ್ಲಿ ಈ ಥರ ಬಾರ್ಡರ್ ರಂಗೋಲಿ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಲ್ಲಿ ಬಿಡ್ತಾಯಿದ್ದೀನಿ. ಜೊತೆಗೆ ಸೊ ಓಡಾಡಿದ್ರೂ ಕೂಡ ಏನು ಗಲೀಜು ಆಗೋದಿಲ್ಲ, ಆ ಥರ ನೋಡಿ ಬಿಡ್ತಾಯಿದ್ದೀನಿ. ಸೊ ರಂಗೋಲಿ ಬಿಟ್ಟಿದ್ದ ತಕ್ಕಾಗ ಸ್ವಲ್ಪ ಹೊತ್ತು ಇದ್ದರೆ ಖುಷಿ ಆಗುತ್ತೆ, ಇಲ್ಲ ಬೇಗ ಹಾಳಾಗುತ್ತೆ. ಮೇನ್ ರೋಡಲ್ಲಿ ತುಂಬ ಓಡಾಡ್ತಾರೆ. ಸೊ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಸೊ ಅಲ್ಲಿ ಬಿಟ್ಟರೆ ಜಾಸ್ತಿ ಹೊತ್ತು ಇರಲ್ಲ. ಸೊ ಬಿಟ್ಟಿದ್ದ ತಕ್ಕಾಗಿ ಅಟ್ಲೀಸ್ಟ್ ಪೂಜೆ ಎಲ್ಲ ಮಾಡೋವರೆಗೂ ಇದ್ದರೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿನ ಬಿಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಬಾರ್ಡರ್ ರಂಗೋಲಿ ಬಿಟ್ಟಾಯಿತು. ಇನ್ನು ನಾನು ರೆಡಿ ಆಗಬೇಕು. ರೆಡಿಯಾಗಿಂತ ಮುಂಚೆ ಫಸ್ಟು ನನ್ನ ಮಗಳನ್ನ ರೆಡಿ ಮಾಡಿ ಅವಳನ್ನ ಕಾಲೇಜಿಗೆ ಬಿಟ್ಟು ಬರಬೇಕು. ಸೊ ಅದಾದಮೇಲೆ ನನ್ನ ಒಂದು ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಸೊ ತಿಂಡಿಗೆ ಅಂತೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ಬಾಕ್ಸ್ಗೂ ತೊಗೊಂಡೋಗೋಕ್ಕೆ ಬೆಸ್ಟು. ಇನ್ನು ನಾಳೆಗೆ ದೋಸೆಗೆಲ್ಲ ಏನೇನು ಉನಿ ಹಾಕಬೇಕು, ಉನಿ ಹಾಕಿದ್ದಾಯಿತು. ಇನ್ನು ಚಿತ್ರಾನ್ನಕ್ಕೆ ಮೇಯ್ನಾಗಿ ಫಸ್ಟು ಕಡಲೆಕಾಯಿ ಬೀಜ ಹುರಿದು ಅದನ್ನು ಸಿಪ್ಪ ಎಲ್ಲ ತೆಗೆದಿಟ್ಕೊಂಡ್ರೆ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಸೊ ನಮ್ಮಲ್ಲಿ ಎಲ್ರಿಗೂ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ. ಸೊ ನನಗೂ ನನ್ನ ಮಗಳಿಗೂ ಮಾತ್ರ ತುಂಬ ಇಷ್ಟ. ಸೊ ಹಾಗಾಗಿ ಸಪ್ರೇಟಾಗಿ ಹುರಿದಿಟ್ಕೋತೀವಿ. ಇನ್ನು ರೈಸು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಅದು ಆಗಸ್ಟಲ್ಲಿ ಗೊಜ್ಜು ಮಾಡ್ಕೊಳ್ಳೋಣ. ಗೊಜ್ಜು ಮಾಡಿಟ್ಟಾಯಿತು. ಸೊ ಬಿಸಿ ರೈಸ್ ಆಯಿತು. ಸೊ ಎಲ್ಲ ಪೂರ್ತಿ ನೀಟಾಗಿ ಕಲಸಿ ಅವಳಿಗೂ ಬಾಕ್ಸ್ಗೆಲ್ಲ ಹಾಕಿ ನಾನು ತಿನ್ನೋಣ ಜೊತೆಗೆ ಅಂತೇಳಿ ತಿಂತಾಯಿದ್ದೀನಿ.
ಇನ್ನು ನಾನು ಈಗಲೇ ತಿಂಡಿ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿ ಆಫೀಸ್ ಕೊಡಬೇಕಾಗಿದ್ದೆ. ಯಾಕಂದರೆ ಇವತ್ತು ಆಫೀಸಲ್ಲಿ ನಾವು ಸೆಮಿನಾರ್ ಇಟ್ಕೊಂಡಿದ್ದೀವಿ ಹರಿಗೋವಿಂದಸ್ ಹೋಟೆಲಲ್ಲಿ. ಸೊ ಹಾಗಾಗಿ ಬೇಗ ಹೋದರೆ ಸ್ವಲ್ಪ ಫಾಲೋಪಿಂಗ್ ಎಲ್ಲ ಮಾಡ್ಬೋದು ಅಂತೇಳಿ. ಇನ್ನು ನಾನು ತಿಂಡಿ ತಿಂದಾಯಿತು, ಅವಳು ಎಲ್ಲ ಫುಲ್ ರೆಡಿಯಾಗಿದ್ದಾಳೆ. ಫಸ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ. ಸೊ ಹೊರಗಡೆ ಬಂದು ನೋಡ್ತೀನಿ, ಮಳೆ ಹನಿತಾ ಇದೆ. ಈಗಂತೂ ಯಾವಾಗ ಮಳೆ ಯಾವಾಗ ಬಿಸಿಲು ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ನನ್ನ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ನಾನು ಬೇಗ ಬೇಗ ಬಂದು ರೆಡಿ ಆಗೋಣ ಅಂತೇಳಿ ಹೊರಟಿದ್ದೀನಿ. ಇನ್ನು ಫುಲ್ಲು ತಲೆಗೆ ಬೇರೆ ನೀಟಾಗಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಕೊಂಡಿದ್ದೀನಿ, ಫೇಸ್ಗೆ ಎಲ್ಲ ಕೂಡ. ಸೊ ಬಿಸಿ ಬಿಸಿ ನೀರು ಕೂಡ ಕಾದಿದೆ, ಹಾಗಾಗಿ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತೇಳಿ ಹೊರಟೆ. ಸ್ನಾನನೂ ಆಯಿತು. ಸೊ ಇವತ್ತು ಸೆಮಿನಾರ್ ಇರೋದ್ರಿಂದ ಸ್ವಲ್ಪ ಬೇಗ ಹೊರಡಬೇಕಿತ್ತಲ್ಲ, ಸೊ ಹಾಗಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡೋಣ ಅಂತೇಳಿ ಹೊರಟೆ. ಸೊ ಇವತ್ತು ಕೂಡ ಸ್ವಲ್ಪ ಹನಿ ಬರ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕು. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಇವತ್ತು ಸೆಮಿನಾರ್ಗೆ, ಎಷ್ಟೊತ್ತಾಗ್ಬೋದು ಏನು ಅಂತ. ಸೊ ಹೊರಡುವ ಬನ್ನಿ. ಸೊ ನಾನು ಟೂ ವೀಲರಲ್ಲಿ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಟೂ ವೀಲರಲ್ಲಿ ಓಡಾಡ್ತೀರಾ ಕಂಪಲ್ಸರಿ ಹೆಲ್ಮೆಟ್ನ ಯೂಸ್ ಮಾಡಿ, ತುಂಬಾ ಇಂಪಾರ್ಟೆಂಟು. ಸೊ ಇನ್ನು ದಾರಿಯಲ್ಲಿ ಇವತ್ತು ಸೋಮವಾರ ಆದ್ದರಿಂದ ಚಂದ್ರಮೌಳೇಶ್ವರ ದೇವಸ್ಥಾನ ಸಿಕ್ತು. ಅಲ್ಲೇ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದನೇ ಹೊರಟೆ. ಯಾಕಂದರೆ ಟೈಮ್ ಇಲ್ಲ, ಇನ್ನೂ ನಾನು ಅಲ್ಲಿ ಹೋಗಿ ಕೆಲವೊಂದು ಫಾಲೋಅಪ್ನ ಮಾಡಬೇಕಿತ್ತು. ಹಾಗಾಗಿ ಇನ್ನೂ ಆನ್ ದ ವೇ ಬರ್ತಾ ಇದೆ. ಇನ್ನು ನಮ್ಮ ಆಫೀಸ್ ಹತ್ರ ಹೋಗಿ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗೋಣ, ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಅಂತೇಳಿ ಆಫೀಸ್ ಹತ್ರ ಗಾಡಿ ನಿಲ್ಲಿಸಿದೆ. ಇಲ್ಲಂತೂ ಸೂಪರಾಗಿರೋ ಗಣೇಶ ಗೌರಿನ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇಷ್ಟು ದಿನ ಇಲ್ಲಿ ತುಂಬ ಪುಟ್ಟದ್ದು ಗಣೇಶಗಳು ಇಡ್ತಾಯಿದ್ರು, ಬಟ್ ಇವತ್ತಂತೂ ತುಂಬ ದೊಡ್ಡದಾಗೆ ಇಟ್ಟಿದ್ದಾರೆ. ಎಲ್ಲ ಗಣೇಶನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿವೆ. ಇನ್ನು ಆಫೀಸ್ಗೆ ಹೋಗಿ ನಾನು ಅಟೆಂಡೆನ್ಸ್ ಹಾಕಬೇಕಿತ್ತು. ಸೊ 5 ನಿಮಿಷದ ಕೆಲಸ. ಏಕೆಂದರೆ ಕೆಲವೊಂದು ದಿನ ನಮಗೆ ಇಷ್ಟು ಟೈಮಿಂಗ್ಸ್ ಒಳಗೇ ಅಟೆಂಡೆನ್ಸ್ ಪಂಚ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಹಾಗಾಗಿ ಇವತ್ತು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಸೊ ಅಟೆಂಡೆನ್ಸ್ ಹಾಕಿ ಅಲ್ಲಿಂದನೇ ಬೇಗ ಹೊರಡೋಣ ಅಂತೇಳಿ ಹೊರಟೆ. ಸೊ ಇನ್ನು ಸ್ವಲ್ಪ ಇಲ್ಲಿಂದ ಒಂದು 5 to 10 ಮಿನಿಟ್ಸ್ ಆಗಲ್ಲ, 4 to 5 ಮಿನಿಟ್ಸ್ ಒಳಗೆ ನಮಗೆ ಹೋಟ್ಲು ಸಿಗುತ್ತೆ. ಅಂತೂ ಇಂತೂ ಹೋಟೆಲ್ಗೆ ಬಂದ್ವಿ. ಇದು ಬಂದು ಹರಿಗೋವಿಂದಸ್ ಹೋಟೆಲ್ಲು, ಸಿದ್ದಪ್ಪ ಸ್ಕ್ವೇರಲ್ಲೂ ಕೂಡ ಸೇಮ್ ಇದೆ ಅವ್ರದ್ದೇ, ಇದು ಕೂಡ ಬ್ರ್ಯಾಂಚಸ್. ಸೊ ನಮಗೆ ಆಫೀಸ್ಗೆ ತುಂಬ ನಿಯರ್ ಇದೆ. ಸೊ ಹಾಗಾಗಿ ಇಲ್ಲಿ ಸೆಮಿನಾರ್ ಮಾಡಿದ್ರೆ ನಮಗೆ ಯೂಸ್ಫುಲ್ ಇದೆ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ನಾವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಸೇಮ್ ಪ್ಲೇಸಲ್ಲಿ ಮಾಡಿದ್ವಿ. 4th ಫ್ಲೋರಲ್ಲಿ ಹಾಲ್ ಇದೆ. ಸೊ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ಇಲ್ಲಿ ತಿಂಡಿ ಊಟ ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ ಊಟ ತಿಂಡಿ ಎಲ್ಲ. ಸೊ ಆರಾಮಾಗಿ ತಿಂಡಿಗೂ ಬರ್ಬೋದು, ಊಟಕ್ಕೂ ಕೂಡ ಬರ್ಬೋದು. ಇನ್ನು 4th ಫ್ಲೋರ್ ಆದ್ದರಿಂದ ಇದು ಲಿಫ್ಟ್ ಮಾತ್ರ 3rd ಫ್ಲೋರ್ವರೆಗೂ ಇದೆ. 3rd ಫ್ಲೋರ್ವರೆಗೂ ನಾವು ಲಿಫ್ಟಲ್ಲಿ ಹೋಗಬೇಕು. ಸೊ 3rd ಫ್ಲೋರ್ ಆದಮೇಲೆ ಅಲ್ಲಿಂದ ಸ್ಟೇರ್ ಕೇಸಲ್ಲಿ ಹೋಗಬೇಕು, ಯಾರೇ ಆದರೂ ಅಷ್ಟೇ. ಸೊ ಇವರು ಇಲ್ಲಿಗೆ ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಲಿಫ್ಟು, ಏನೂ ಮಾಡೋಕ್ಕಾಗಲ್ಲ. ಸೊ ಬೇಗ ಬೇಗ ಹೊರಡೋಣ. ಇನ್ನು ನಾವು ಹೇಗೆ ಅರೇಂಜ್ಮೆಂಟ್ ಮಾಡಬೇಕು ಅಂತೆಲ್ಲ ಮುಂಚೆನೇ ಅವರಿಗೆ ತಿಳಿಸಿದ್ವಿ. ನೋಡುವ ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಏನು ಅಂತ. ಸೊ ನಮಗಂತೂ ಸ್ವಲ್ಪ ಆಫೀಸ್ ನಿಯರ್ ಬೈ ಇರೋದ್ರಿಂದ ಸೊ ಇದೊಂದು ಯೂಸ್ಫುಲ್ ಇದೆ. ಎಸ್, ನಮ್ಮ ಬಾಸ್ ಆಲ್ರೆಡಿ ಬಂದಿದ್ದಾರೆ. ಇದೇನು ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ, ನಮ್ಗೆ ಈ ಥರ ಬೇಡವಲ್ಲ. ಇಷ್ಟೊಂದು ಚೇರ್ ಅವಶ್ಯಕತೆಯೂ ಏನಿಲ್ಲ. ನೋಡುವ ಅದರಲ್ಲೆಲ್ಲ ಸ್ವಲ್ಪ 1-2 ಲೈನ್ ತೆಗ್ಸುವ. ಸೊ ಟೇಬಲ್ಲು ಅನ್ನೋ ಅವಶ್ಯಕತೆ ಇಲ್ಲ, ಯಾರೂ ಕೂಡ ಚೀಫ್ ಗೆಸ್ಟ್ ಅಂತೂ ಬರುವುದಿಲ್ಲ. ಓಕೆ, ನಾವೇ ಬೇಗ ಬೇಗ ರೆಡಿ ಮಾಡ್ಕೊಂಡು ಏನಿದೆ ಎಲ್ಲ ಬೇಗ ಮಾಡೋಣ ಅಂತೇಳಿ ನಾನು ಕೂಡ ಕೂತ್ಕೊಂಡು ಫಾಲೋಅಪ್ ಮಾಡ್ತಾಯಿದ್ದೆ. ನಮಸ್ತೆ ಗಾಯ್ಸ್, ನನ್ನ ಹೆಸರು ಮಂಜುಳಾ ಸಂಜಯ್, ಮೈಸೂರಿಂದ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 1,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಯಾರೆಲ್ಲ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸ್ವಲ್ಪ ಮೋಡ ಮುಚ್ಚಿದೆ, ಮಳೆ ಅಂತ ಏನೋ ಸ್ವಲ್ಪ ಜನ ಕಡಿಮೆ ಬಂದಿದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಏನು ಇಟ್ಕೊಂಡಿದ್ವಿ, ಸೊ ಇಷ್ಟು ಮೆಂಬರ್ಸ್ ಬರ್ಬೋದು ಅಂತ, ಅಷ್ಟು ಜನ ಖಂಡಿತವಾಗ್ಲೂ ಈ ಸಲ ಬಂದಿಲ್ಲ. ಸೊ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಂದಿರೋರ್ಗೇ ನೀಟಾಗಿ ನಮ್ಮ ಬಾಸು ನಮ್ಮ ಒಂದು ಟಾಟಾ ಬಗ್ಗೆ ಏನೇನೆಲ್ಲ ಅಪರ್ಚುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನೀಟಾಗಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ ಅದ್ರ ಜೊತೆಗೆ ಕೇಳುವ ಅಂತೇಳಿ ಮೇಲೆ ಬಂದ್ವಿ. ಇನ್ನೊಂದು 10 ಜನ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಏನೇನು ರೀಸನ್ ಇರುತ್ತೋ ಏನೋ. ಸೊ ಇನ್ನು ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಸೊ ಇವರು ಪ್ರತಿಯೊಂದು ಡೀಟೇಲ್ಸ್ನ ನೀಟಾಗಿ ಕೊಟ್ಟಿದ್ದಾರೆ. ಇದಾದಮೇಲೆ ಸೊ ನಮ್ಮ ಆಫೀಸ್ ಅಡ್ರೆಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಇನ್ನು ಲಂಚ್ ಆಲ್ರೆಡಿ ಬಂದಿದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ.
ಇನ್ನು ನಾವು ಕೂಡ ಎಲ್ಲರ ಜೊತೆ ಒನ್ ಟು ಒನ್ ಡಿಸ್ಕಷನ್ ಮಾಡಿ ಸೊ ಅದಾದಮೇಲೆ ಎಲ್ರಿಗೂ ಗೈಡ್ ಮಾಡುವ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಲಂಚ್ಗೆ ಈ ಸಲ ಸ್ಪೆಷಲ್ ಬಂದು ಡ್ರೈ ಜಾಮೂನ್, ಕರ್ಡ್ ರೈಸ್ ವಿತ್ ದಾಳಿಂಬೆ ಹಣ್ಣು, ಬಾತ್ ಇನ್ನೂ ತಂದಿಲ್ಲ, ಮೆಣಸಿನ್ಕಾಯಿ ಬಜ್ಜಿ ರೆಡಿ ಇದೆ ವಿತ್ ಅದಕ್ಕೆ ರಾಯ್ತ. ಸೊ ಇನ್ನೂ ನಾವು ಕೂಡ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಕೂಡ ಇವ್ರುಗಳ ಜೊತೆಗೆ ಮಾತಾಡಿಕೊಂಡು ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ದೀವಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬೇರೆ ಹೋಗಬೇಕು. ಇನ್ನು ಎಲ್ರದ್ದು ಊಟ ಆಯಿತು, ಇನ್ನು ಆಫೀಸ್ಗೆ ಕೊಡೋಣ ಅಂಥೇಳಿ ಬೋಟೇ ಮಳೆ ಸ್ಟಾರ್ಟ್ ಆಯಿತು. ಇವಾಗಂತೂ ಯಾವಾಗ ಆಷಾಢದಲ್ಲಿ ಸಾಮಾನ್ಯವಾಗಿ ಈ ಥರ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಆಷಾಢದಲ್ಲಿ ಬರಲಿಲ್ಲ, ಶ್ರಾವಣದಲ್ಲಿ ಬರ್ತಿದೆ. ಒಟ್ಟಿನಲ್ಲಿ ಮಳೆ ಬರ್ತಿದೆಯಲ್ಲ ತುಂಬ ಖುಷಿ. ಬೇಗ ನಮ್ಮ KRS ಡ್ಯಾಮು ಫುಲ್ ಆಯಿತು ಅಂದರೆ ತಮಿಳ್ನಾಡು ಕೂಡ ನೀರನ್ನ ಬಿಡ್ಬೋದು. ಇನ್ನು ಆಫೀಸೆಲ್ಲನೆಲ್ಲ ಫಾಲೋಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹೊರಡೋಕ್ಕಿಂತ ಮುಂಚೆ ಪಕ್ಕದಲ್ಲೇ ಇರುವಂತಹ 7th Heavenನಲ್ಲಿ ಕೇಕ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರ ಫ್ಲೇವರ್ ಕೇಕ್ಗಳು ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಸೊ ಬ್ರೌನಿ ಚೆನ್ನಾಗಿರುತ್ತೆ, ನನಗೆ ಸ್ಪೆಷಲಿ ಬ್ರೌನಿ ಇಷ್ಟ. ಫುಲ್ ಒಂದು ತಿನ್ನೋಕ್ಕಾಗಲ್ಲ, ಬಟ್ ಅಂದರೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಚೀಸ್ ಕೇಕ್ ಸ್ಪೆಷಲ್ ಬೇರೆ ಬೇರೆ ಫ್ಲೇವರಲ್ಲಿ ಚೀಸ್ ಕೇಕ್ ಇದೆ. ಇದು ಬ್ಲೂಬೆರಿ ಚೀಸ್ ಕೇಕು ಸಖತ್ತಾಗಿದೆ, ಹಾಗೆ ಕೂಡ ಕಾಸ್ಟ್ಲಿ ಕೂಡ ಹೌದು, ಬಟ್ ಟೇಸ್ಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇನ್ನು ಎರಡೂ ಒಂದೊಂದು ಟೇಸ್ಟ್ ಮಾಡುವ ಅಂತೇಳಿ ಎರಡೂ ಒಂದೊಂದು ಆರ್ಡ್ರ್ ಮಾಡಿದ್ದಾಯಿತು. ಹೊರಗಡೆ ನೋಡಿದ್ರೆ ಸ್ವಲ್ಪ ಇವಾಗಲೂ ಕೂಡ ಈವ್ನಿಂಗು ಹೊರಡೋ ಟೈಮಲ್ಲೂ ಕೂಡ ಮಳೆ ಬರ್ತಾ ಇದೆ. ಸೊ ಆರಾಮಾಗಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂಥೇಳಿ ಸೊ ಅಲ್ಲೇ ಎರಡನ್ನೂ ತಿನ್ಕೊಂಡು ಬಂದೆ. 7th Heaven ಅಂಥೇಳಿ ಕಾಳಿದಾಸ ರೋಡಲ್ಲಿ ನಮ್ಮ ಆಫೀಸ್ ಪಕ್ಕನೇ ಇರುವುದು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ. ಬೆಳಗ್ಗೆಯಿಂದ ಪೂರ್ತಿ ವರ್ಕು ಫಾಲೋಪಿಂಗು ತಲೆನೋವು ಬಂದಿದೆ. ಸೊ ಅಂತೂ ಇಂತೂ ಇವತ್ತಿನ ಇಲ್ಲಿಗೆ ಎಲ್ಲ ಕೆಲಸಗಳ ಮುಗಿಸಿ ಮನೆಗೆ ಬಂದಿದ್ದಾಯಿತು. ಇನ್ನು ಮನೆಗೆ ಬಂದ ತಕ್ಷಣ ನೀಟಾಗಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ನನ್ನ ಒಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದಾಗ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತು. ಇನ್ನು ರಾತ್ರಿ ಊಟಕ್ಕೆ ಇವತ್ತು ಸ್ಪೆಷಲ್ಲಾಗಿ ಗಣಿಕೆ ಸೊಪ್ಪಿನ ಬಜ್ಜಿ ಮತ್ತು ಇರಳಿಕಾಯಿ ಗೊಜ್ಜು ಮಾಡಿರುವಂಥದ್ದು. ನನಗೆ ಗಣಿಕೆ ಸೊಪ್ಪಿನ ಬಜ್ಜಿ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡುವ ಅಂತೇಳಿ ಗಣಿಕೆ ಸೊಪ್ಪಿನ ಬಜ್ಜಿ ಜೊತೆಗೆ ವೈಟ್ ರೈಸ್, ಬಿಸಿ ರೈಸ್ ಜೊತೆಗೆ ಗಣಿಕೆ ಸೊಪ್ಪಿನ ಬಜ್ಜಿ ಒಳ್ಳೆ ಕಾಂಬಿನೇಷನ್ನು. ಸೊ ಗಂಟ್ಲು ನೋವು, ಕೆಮ್ಮು, ಬರ್ಗೆಮ್ಮು ಅಂತ ಏನೆಲ್ಲ ಹೇಳ್ತಾರೆ, ಅದಕ್ಕೆ ಇದು ಒಳ್ಳೆ ರಾಮಬಾಣ. ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಇದನ್ನು ಒಂದು 2 ಸಲ ತಿಂದರೆ ಸಾಕು, ಕೆಮ್ಮು ಬರ್ಗೆಮ್ಮೆಲ್ಲ ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿಗೆ